ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕ ರೀತಿಯ ಕೆಂಪು ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೀನಿ ರೀ. ಬನ್ನಿರಿ, ಇವತ್ತಿನ ವಿಡಿಯೋದಾಗ ನಾವು ಕೆಂಪು ಚಟ್ನಿ ಮಾಡಿ ತೋರ್ಸೋಣಂತ ನಿಮ್ಗೆ. ನಾನಿಲ್ಲಿ ಒಂದು kg ಅಂದರೆ 1/4 kg ಅಷ್ಟು ನಾನು ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಅದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಹಾಗೆ ಇದಕ್ಕೆ ಏನು ತೊಗೊಂಡಿದ್ದೀನಿ ಅಂತಂದ್ರೆ ಬೆಲ್ಲ, ಹಾಗೆ ಒಂದು 4 ಎಸಳಷ್ಟು ನಾನು ಕರಿಬೇವು ಸೊಪ್ಪು, ಹಾಗೆ ಒಂದು ಅಡಿಕೆ ಬೆಟ್ಟದಷ್ಟು ನಾನು ಹುಣಸೆ ಹಣ್ಣನ್ನು ಮೊದಲಕ್ಕೆ ನೀರಾಗ ಸ್ವಲ್ಪ ನೆನೆ ಇಟ್ಬಿಟ್ಟೇನಿ ರೀ. ಸ್ವಲ್ಪ ಒಂದು 2 ಏಲಕ್ಕಿ, ಬೆಳ್ಳುಳ್ಳಿ, ಒಂದು ಚಮಚದಷ್ಟು ಜೀರಿಗೆ, ಹಂಗೆ ರುಚಿಗೆ ತಕ್ಕಟ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗತ್ತೆ ನೋಡಿರಿ. ಇವಾಗ ನಾವೇನು ಮಾಡೋಣ ಅಂತಂದ್ರೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಬಿಸಿಗಿಟ್ಟು ನಾವು ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೋಬೇಕಾಗತ್ತೆ ರೀ. ಹುರಿದು ಮಾಡೋದ್ರಿಂದ ರೀ ಮೆಣಸಿನ್ಕಾಯಿ ಖಾರ ಕೆಡೋಂಗಿಲ್ಲ. ಹಂಗೆ ಒಂದು 3 ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರು ಕೂಡ ಏನೂ ಆಗಂಗಿಲ್ಲ ರೀ. ಒಣ ಮೆಣಸಿನ್ಕಾಯಿಂದನೂ ಮಾಡ್ತಾರೆ, ಬಟ್ ಅದು ಚೆನ್ನಾಗಿ ಅನ್ಸುತ್ತೆ. ಬಟ್ ಇದು ಮಾತ್ರ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಅಂತೂ ಭಾಳ ತುಂಬ ಚೆನ್ನಾಗಿ ಅನ್ಸತ್ತೆ ರೀ. ನಾನಿಲ್ಲಿ ಸ್ವಲ್ಪ ಆಯಿಲ್ನ ಸ್ವಲ್ಪ ಸ್ಪ್ರೇ ಮಾಡಾಕತ್ತೀನಿ, ಭಾಳ ಏನು ಹಾಕಾಕತ್ತಿಲ್ಲ. ಇದನ್ನು ಭಾಳ ಹೊತ್ತಂಗೆ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೀಡಿಯಮ್, ಸ್ವಲ್ಪ ಲೈಟಾಗಿ ಹುರ್ಕೋರಿ. ಹುರ್ಕೊಂಡು ಇದನ್ನು ನಾವು ಸ್ವಲ್ಪ ಆರಕ್ಕೆ ಇಡೋಣಂತ್ರಿ. ಆರಕ್ಕೆ ಇಟ್ಟು ಸ್ವಲ್ಪ ಜಾರಿಗೆ ಹಾಕಿ ಇದಕ್ಕೆ ನಾನು ಕರಿಬೇವು ಮತ್ತು ಏನು ತೋರಿಸಿದ್ ನೋಡ್ರಿ ಅದನ್ನಷ್ಟೂ ಹಾಕೋಣಂತ. ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಮತ್ತು ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡಾಕತ್ತೀನಿ ರೀ. 4ರಿಂದ 5 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಫಾರಮ್ ಯೂಸ್ ಮಾಡೋದಾದ್ರೆ ಒಂದು 2-3 ಸಾಕಾಗತ್ತೆ. ಇದು ಜವಾರಿ ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ 1 ಚಮಚದಷ್ಟು ನಾನು ಜೀರಿಗೆನ ಹಾಕಾಕತ್ತೀನಿ ರೀ. ಜೀರಿಗೆ ಹಾಕಿದಾದ್ಮೇಲೆ ಏಲಕ್ಕಿನ ಒಂದು 2 ಏಲಕ್ಕಿನ ಹಾಕೋದ್ರಿಂದ ಟೇಸ್ಟಿನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಕತ್ತಿರಲ್ಲ, ನೀವು ಸ್ಫೂರ್ತಿನೂ ಕಾಳು ಸುಲಿದು ಹಾಕ್ಬೋದು, ಇಲ್ಲ ಸ್ವಲ್ಪ ಹಂಗನೂ ಹಾಕ್ಬೋದು ರೀ. ನಾನು ಇಲ್ಲಿ ಹಂಗೆ ಹಾಕಿನಿ. ಇವಾಗ ಏನಿಲ್ಲ ಹುಣಸೆ ನೆನೆ ಹಾಕಿದ್ದೀನಿ ನೋಡ್ರಿ, ಅದು ಸ್ವಲ್ಪ ನಾರು ತೆಗೆದುಬಿಡೋಣಂತ್ರಿ. ತೆಗೆದು ಈ ಹುಣಸೆ ಹಣ್ಣನ್ನು ಹಾಕೋಣಂತ. ನೀರದು ಹಾಕಕ್ಕೆ ಹೋಗ್ಬೇಡ್ರಿಪ್ಪ, ಮತ್ತು ನೀರು ಹಾಕಿದ್ರೆ ಖಾರ ಕೆಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡೋಣ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಆಮೇಲೆ ಸೇರಿಸ್ಕೊಳ್ಳೋಣಂತ್ರಿ. ಈಗ ಮಿಕ್ಸರಿಗೆ ಹಾಕಿದ್ಯಾ ನಾನು, ಮಿಕ್ಸರ್ ಸಣ್ಣ ಆಯಿತು. ಸ್ವಲ್ಪ ಲೈಟಾಗಿ ರುಬ್ಕೊಂಡಾದ್ಮೇಲೆ ಬೆಲ್ಲನ ಮತ್ತು ರುಚಿಗೆ ತಕ್ಕಟ್ಟು ಉಪ್ಪನ್ನ ಹಾಕಬೇಕ್ರಿ. ಹಾಕಿ ನಾವು ಹೊಳ್ಳಿ ಮಿಕ್ಸರಿಗೆ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಖಾರ ರೆಡಿ ಆಯ್ತು ನೋಡ್ರಿ. ಈ ರೀತಿ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಖಾರ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಇಲ್ಲಿ ರೆಡಿ ಆಯ್ತು ಖಾರ, ಮಸ್ತಾಗಿ ಕೆಂಪು ಚಟ್ನಿ ಖಾರ ರೆಡಿ ಆಗೈತಿ. ಇದು ದೋಸೆ, ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿಗಂತೂ ಮಸ್ತ್ ಅನ್ಸತ್ತೆ ರೀ. ಹಂಗೆ ಬಿಸಿ ರೊಟ್ಟಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ಸ್ವಲ್ಪ ತಿಂದುಬಿಟ್ರೆ ಊಟನ ಮುಗೀತು ನೋಡ್ರಿ. ಪಲ್ಯ ಅದೇನು ಬೇಕಂತ ಅನಿಸೋದೇ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡ್ರಿ, ನೀವು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ಎಲ್ರಿಗೂ ನಮಸ್ಕಾರ ರೀ.